ಈಗ ಬಹುಶಃ ಫೆಬ್ರವರಿ 24 ಐತಿ ಜಾತ್ರೆ ಅದು. ಫೆಬ್ರವರಿ ಪ್ರತಿ ವರ್ಷ ಮಾರ್ಚ್ಗೆ ಬರ್ತಿತ್ತು. ಈ ವರ್ಷ ಮುಂದಿನ ವರ್ಷ ಅಧಿಕ ಮಾಸ. ನಿಮ್ದು ಇದು ಕಂಟಿನ್ಯೂ ಇರ್ತದಂಗೈತಿ. ಹೌದೌದು, 12 ತಿಂಗಳು ಅಂತ ಹೇಳಿ. ಇದಾದ ಕೂಡಲೇ ಮೈಲಾರ ಆದ ಕೂಡಲೇ ಕೊಟ್ಟೂರಿಂದ ಸಿರ್ಸಿ ಲಾಸ್ಟ್ ಜಾತ್ರೆ. ಸರ್ ನಿಮ್ಗೆ ಹೆಲ್ತ್ ಹೆಂಗ್ರಿ ಸರ್? ಯಾಕಂದ್ರೆ ದಿವಸ 4 ಆಟ ಮಾಡ್ತೀರಿ, ಹೆಂಗ್ ಹೆಲ್ತ್ ನಿಮ್ಮದು ಎಲ್ಲ ಮೇಂಟೈನ್ ಮಾಡ್ಬೇಕು, ಓಡಾಡ್ಬೇಕು. ಶುಗರ್ ಬಂದ್ 21 ವರ್ಷ ಆಯ್ತು. ಇನ್ಸುಲಿನ್ ಮೇಲೆ ಅದೀನಿ. ಇನ್ಸುಲಿನ್ ತಗೊಂತೀನಿ. ಆದ್ರೂ ದೇವ್ರೇನಪ್ಪ ಅಂತಂದ್ರ 67 ವರ್ಷ ಬದುಕ್ಸ್ಯಾನ. ಸಾಕಪ್ಪ ಇಷ್ಟಾರು ಬದುಕ್ಸ್ಯಾನ ಅಂತೇಳಿ ಇನ್ನು ಮುಂದಿನ mg ಇನ್ಸುಲಿನ್ ತಗೋತೀನಿ. ನಾನು ಈಗ 20 ಬದುಕೊಂಡು ಹೊಂಟಿವಲ್ಲ, ಬದುಕಿವಿ. ಈಗ ನಿಮ್ಗೆ 70 ವರ್ಷ ಅಂದ್ರಿ, ನನಗೆ 71, ನನಗೆ 67. ಈಗ ನಾವ್ 65 ವರ್ಷ. ಬಟ್ ನಮಗೂ ಶುಗರ್ ಅದ ರೀ, ಬಟ್ ಇನ್ಸುಲಿನ್ ಪರಿಸ್ಥಿತಿ ಬಂದಿಲ್ಲ. ಮೇಂಟೈನ್ ಮಾಡ್ಕೊತ ಹೊಂಟಿದೀವಿ ಹಂಗೆ. ಬಟ್ ನಿಮಗೆ ಯಾಕೆ ಬರ್ತದಂದ್ರ ನಿಮಗೆ ಅದೇನಂತಾರಲ್ಲ ಭಾರ, ಸಾಮಾಜಿಕ ಭಾರ ಭಾಳ. ಮಕ್ಕಳ ಕಡೆ ನೋಡಬೇಕು, ಎಲ್ಲ ಕಡೆ ನೋಡಬೇಕು, ನಾಟಕ ನಡೆಸ್ಕೋಬೇಕು. ಇದನ್ನೆಲ್ಲ ಇವ್ರಿಗೆ ಮೇಂಟೈನ್ ಮಾಡೋದು ಅಷ್ಟು ಸಾಧಾರಣ. ಎಷ್ಟು ಮಂದಿ ಪಾತ್ರ ಮಾಡ್ತಾರೆ ಸರ್? ಅದು ಇದು ಒಂದು ಕಂಪನಿಯಾಗ ಒಂದು 35ರಿಂದ 40 ಜನ ಇರ್ತಾರೆ. ಎಲ್ಲ ಹಿಡಿದು ಎಲ್ಲ ಪಾತ್ರಧಾರಿ ಎಲ್ಲ 35 ಮಂದಿ. ಡ್ರೈವರ್ ಬಂತು, ಗೇಟ್ ಕೀಪರ್ ಬಂತು, ಸ್ವಿಚ್ ಬೋರ್ಡ್ ಬಂತು, ಪರದೆಳೆ ಬಂತು, ಬೋರ್ಡಿಂಗ್ ಮಾಡೋರು, ಪಾತ್ರ ಮಾಡೋರು. ಅಲ್ಲ ಸಾಹೇಬ್ರೆ, ನಾವು ನಮ್ಮ ಕುಟುಂಬದೊಳಗ ಒಂದು 5-6 ಜನ ಇದ್ರೆ ಮೇಂಟೈನ್ ಮಾಡೋದು ಬಹಳ ಕಷ್ಟ. ನೀವು ಈಜಿ ಹೇಳ್ತೀರಿ 35 ಮಂದಿ ಅಂತೇಳಿ ಮೇಂಟೈನ್ ಮಾಡುವ, ಅದೇ ನಿಮಗೆ ಟೆನ್ಷನ್ ಆಗೋದು. ಅಭ್ಯಾಸ ಇರ್ತದ್ರಿ. ಈ ಟೆನ್ಷನ್ಗಿಂತ ಹೊರಗಿನ ಟೆನ್ಷನ್ ಜಾಸ್ತಿ ಇರ್ತದೆ. ಹೊರಗಿಂದ ಅಂದ್ರಿ ಸರ್ ನೋಡ್ರಿ, ಅವು ಕೆಲವು ಅವಿವೇಕಿ ಜನ ಇರ್ತಾರೆ. ಅವರು ಮನ್ಯಾಗ ಹೋದ್ರೆ ಹೇಳ್ತಿ ರೊಟ್ಟಿ ಕೊಡಂಗಿಲ್ಲ. ಅಂತವ್ರು ಬಂದಿಲ್ಲ ಏನಪ್ಪ ಅಂದ್ರೆ, ಮಗನೇ ನಿನ್ನ ಕಂಪನಿ ಸುಟ್ಟು ಬಿಡ್ತೀನಿ ಅಂತ. ನಾವು ನಿನ್ಗೆ ಹಂಗ ಆಯ್ತಣ್ಣ, ಹ್ಞೂ ಅಣ್ಣ, ನಮಸ್ಕಾರ ಅಣ್ಣ ಅಂತ ಹೋಗ್ಬೇಕು. ನೀವು ಇರ್ತಾವೆ ನಿಮ್ಗೆ ಭಾಳ ಇರ್ತದೆ. ಈಗ ಪೊಲೀಸ್ ಪ್ರೊಟೆಕ್ಷನ್ ಅದು ಇರುವುದಿಲ್ಲ ಒಂದ್ಸಲ. ಎಲ್ಲಾ ಟೈಮಿಗೆ ಪೊಲೀಸರಲ್ಲಿ ಕರೆಸ್ತೀರಿ, ಹೆಂಗ್ ಕರ್ಸಕ್ ಸಾಧ್ಯ? ನಾವೇ ಸಮಾಧಾನ ಮಾಡ್ಕೊಂಡು ಹೋಗುದ್ರಿ. ಸಣ್ಣವರಾಗಿ ಬದುಕಿರಿ, ಎಲ್ಲ ನಡೆದು ಬಿಡ್ತದ. ನಾವು ಅವ್ರ ಜೋಡಿ ಜಗಳಕ್ಕೆ ನಿಂತ್ರೆ ಹೆಂಗ್ ನಡೀತದ್ರಿ? ನಮ್ಮ ಹುಡುಗರು ಬಂದು ಹೇಳಿದ್ರು, ನಾ ಸ್ವಲ್ಪ ಹ್ಯಾಂಡಿಕ್ಯಾಪ್ ಸರ್, ಎಲ್ಲ ಕಡೆ ತಿರ್ಗಾಡಕ್ಕಾಗಲ್ಲ, ಅವ್ರಿಗೆ ಕಳಿಸ್ತೀನಿ ಮುಂದೆ ಹುಡುಗರಿಗೆ. ಅವ್ರು ಬಂದು ಹೇಳಿದ್ರಿ, ರಾಜಣ್ಣ ಅಣ್ಣ ಅವ್ರ ಜೊತೆ ಮಾತಾಡಿದ್ರಿ, ಬಾರಿ ಬೇಕಾದಾಗ ಅಂತಾರ. ಇದ್ರು ಅಂದರು, ನೀವು ಹೇಳ್ದಂಗೆ ಇಲ್ರಿ ಸರ್, ನಾವು ಭಯ ಮಾಡ್ಕೊಂಡು ಭಾಳ ಸಮಾಧಾನ ಮನುಷ್ಯ ಅಂತಂದ್ರು. ಇಷ್ಟೆಲ್ಲ ನೀವು ಮಾಡಿ ಹೊತ್ಕೊಂಡು ಇಷ್ಟು ಸಮಾಧಾನ ಹೆಂಗೆ ಪೇಷನ್ಸ್ ಮೇಂಟೈನ್ ಮಾಡಿ ಕಲಿಯುವಂಥ ವಿಷಯ ಸಮಾಜ ಇದು ಅಲ್ರಿ. ನೋಡ್ರಿ, ಅದು ಕಲಿಸ್ತದ ತಾನೇ. ನೀರಾಗ ಬಿದ್ದ ಮೇಲೆ ಹೆಂಗ ಈಜು ಬರ್ತದ. ಸರಿ ಹಂಗೇನೆ ಯಾವ ವೃತ್ತಿನೇ ಆಗ್ಲಿ, ನೀವು ಇದೇ ಅಂತಲ್ಲ, ಯಾವುದೇ ವೃತ್ತಿ ಇದ್ರು ಅದು ಕಲಿಸ್ತದ. ಯಾಕಂತಂದ್ರ ಒಂದು ಗಾದೆ ಮಾತು ಹೇಳ್ತಾರ, ಊರಾಗ ಬಹಳ ಸೊಕ್ಕು ಬಂದಿತ್ತಂತ ತಿಳ್ಕೊರಿ, ಯಾರಿಗೂ ಕೈ ಮುಗಿತಿಲ್ಲ ಅಂತಂದ್ರ ಅಂತವನಿಗೆ ನಾಟಕ ಕಂಪನಿ ಮಾಡಿಸ್ಬೇಕಂತ, ಇಲ್ಲ ಅಂತಂದ್ರ ಹಳೆ ಗಾಡಿ ಕೊಡಿಸ್ಬೇಕಂತ. ಭಾರಿ ಹೇಳಿದ್ರಲ್ಲ ಸರ್. ಅದಕ್ಕೆ ಇಲ್ಲ ರಾಜಕಾರಣಿ ಆಗ್ಬೇಕು. ಅದೇ ರಾಜಕಾರಣಿ ಬೇಕಾದಂತ ಇದ್ರು ಅವ ನಮಸ್ಕಾರ ಅಂತ ಹೋಗ್ಲೇಬೇಕಾ? ಸರ್, ಅವ ಎಷ್ಟು ಗಳಿಸಲಿ ಏನಾಗಿರ್ಲಿ, ಮತ್ ಇವನು ನಮಸ್ಕಾರ ಅಂತ ಹೋಗಬೇಕು. ಅಣ್ಣ ಅಂತ ಮಾತಾಡ್ಬೇಕು. ನಾವ್ ಮಾತಾಡ್ಬೇಕಂದ್ರೆ ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ, ನಾವ್ ಯಾವ್ದಾರ ಫೋನ್ ಬರ್ಲಿ, ನಮಸ್ಕಾರ ಅಣ್ಣ, ಆರಾಮದಿ ಸರ್ ಅಂತ ಮಾತಾಡ್ತೀವಿ, ಅಣ್ಣ ಅಂತ ಮಾತಾಡ್ತೀವಿ. ಯಾರು ಇರ್ಲಿ, ಏನು ಬಹಳ ಪೇಷನ್ಸ್ ಸರ್ ನಿಮ್ಗೆ. ಯಾಕಂದ್ರೆ 35 ಮೇಂಟೈನ್ ಮಾಡಿ ಇದು ಈ ಕಂಪನಿ ಒಳಗ, ಮುಂದ ಆ ಕಂಪನಿ ಒಳಗ ಅಲ್ಲಿ ಎಷ್ಟು ಮಂದಿ ಅದ್ರಿ? ಅಲ್ಲಿ 35 ಮಂದಿ. ಈಗ ಇರಲ್ಲಕ ನಿಮ್ಮ ಮಗಳು ಇರ್ಬೋದು, ಆದ್ರೆ ಏನದ ಅದನ್ನ ಮೇಂಟೈನ್ ಹಿಂದೆ ನಿಂತು ಮಾಡ್ಲಿಕ್ಕತ್ತಿಲ್ಲ. ನಿಮ್ದು ದೊಡ್ಡ ಶಕ್ತಿ. ನಿಮ್ಮಷ್ಟು ಅನುಭವ ಅವ್ರಿಗೆ ಇರೋದಿಲ್ರಿ. ಆಗಲ್ಲ, ಅವ್ರಿಗೆ ಸಾಧ್ಯ ಇಲ್ಲ. ಈಗಿನ ಒಂದು ಪರಿಸ್ಥಿತಿ ಹೆಂಗೈತಂದ್ರ, ಎಲ್ಲಾ ವೃತ್ತಿಯಲ್ಲೂ ಒಂದೇ ಅಂತಲ್ಲ, ಈಗ ಎಲ್ಲರೂ ದುಡಿಲಾರ್ದೆ ಗಳಿಸಬೇಕು, ದುಡಿಲಾರ್ದೆ ಸಾವುಕಾರ ಆಗ್ಬೇಕು, ಶ್ರಮ ಇರಬಾರ್ದು ಅಂತನ್ನೋ ಮಂದಿನೇ ಆಗ್ಯಾರ ಹೊರತಾಗಿ ಈಗ ಅಂದ್ರ ಶ್ರಮ ಪಡ್ಬೇಕನ್ನೋರು ಯಾರು ಇಲ್ಲ. ಈಗ ಅಂದಾಗ ಆಮೇಲೆ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಪ್ರಾಮಾಣಿಕತೆ ಹೋಗ್ಬಿಟ್ಟೈತಿ. ಹೆಂಗಾರು ಮಾಡ್ಬೇಕು, ದುಡ್ಡು ಮಾಡ್ಬೇಕು. ಅದೇ ಸರ್, ಏನಾರು ಆಗ್ಲಿ ದುಡ್ಡು ಮಾಡ್ಬೇಕು. ಈ ಪರಿಸ್ಥಿತಿ ನಿಂತು ಬಿಟ್ಟಾರ. ಈಗ ಕಲಾವಿದರಲ್ಲಿಯೂ ಆಯ್ತು, ಕಲಾವಿದರಲ್ಲಿಯೂ ಪ್ರಾಮಾಣಿಕತೆ ಇಲ್ಲ. ಯಾಕಂತಂದ್ರೆ
ಅವಾಗ ನಾವು ಫೀಲ್ಡಿಗೆ ಬಂದಾಗ ಪ್ರತಿದಿನ ನಾಟಕದ ಪ್ರಾಕ್ಟೀಸ್ ಇರ್ತಿತ್ತು. ಹಾ ಈಗ ನಾವು ಹೇಳಿದ್ರೆ ಸ್ವಲ್ಪ ಕೇಳ್ತಾರ ಕಲಾವಿದ್ರು, ಇದು ದೊಡ್ಡದಂತಿನ. ಹಾ ನಾನು ಅವ್ರಿಗೆ ಬರೋ ಮಟ್ಟ ಒಂದ್ 10 ಸರಿ ಹೇಳಂಗಿಲ್ಲ, ಒಂದ್ 2-3-4 ಸರಿ ಹೇಳ್ತೀನಿ ಸೂಕ್ಷ್ಮವಾಗಿ, ಅಷ್ಟೇ ಹೇಳಿ ಅಷ್ಟೇ ಮಾಡಿ ಕಡೆಗೆ ನಾ ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸಿ ಮಾಡ್ರಪ್ಪ ಹಿಂಗಂತ. ಹಂಗ ಈಗ ಏನಂತಂದ್ರ ನಮ್ಗೆ ಈಟೆ ಮಾಡಕ್ ಬರ್ತದ್ರಿ, ಬೇಕೋ ಬೇಡ ಇಟ್ಕೊಂಡ್ರಿ ಇಲ್ಲ ಕಳಿಸ್ಬಿಡ್ರಿ ನಮ್ಗೆ. ಯಾಕಂದ್ರ ನಿಮ್ಮ ಸಂದರ್ಶನದೊಳಗೆ, ಹಿಂದಿನ ಸಂದರ್ಶನದೊಳಗ ನಿಮ್ಮಲ್ಲಿ ಕಲಾಕಾರರು ಮಾಡಿದವರು ಎಲ್ಲರೂ ದೊಡ್ಡ ದೊಡ್ಡ ಕಲಾಕಾರರು ಹಿಡ್ಕೊಂಡು ನಮಗೆ ರಾಜಣ್ಣವ್ರದೇ ಆಶೀರ್ವಾದ ಅಂತಾರ. ಈ ಮಾತು ಬರ್ಬೇಕಾದ್ರೆ ಒಂದು ದಿವ್ಸನ ಬರೋದು ಸರ್ ಇದು ಹೆಂಗ್ ಬರ್ತದ್ರಿ? ಅದು ನಿಮ್ಮ ಪರಿಶ್ರಮ, ನಿಮ್ಮ ಆಶೀರ್ವಾದ ಮಂದಿ ಹೇಳ್ತಾರಂದ್ರೆ. ಇಲ್ಲ, ಇವತ್ತಿಗೂ ನಾ ಏನಂತಂದ್ರೆ ಹೊಸಬರನ್ನ ರೆಡಿ ಮಾಡ್ತೀನಿ, ಯಾಕಂದ್ರೆ ಫೀಲ್ಡ್ ಅಲ್ಲಿ ಜನ ಇಲ್ಲ. ಆ ಕಾರಣಕ್ಕಾಗಿ ಏನಂತಂದ್ರೆ ಹೊಸಬರನ್ನ ತಯಾರು ಮಾಡ್ತೀನಿ, ತಯಾರು ಮಾಡಿ ರಂಗಭೂಮಿ ಬಿಡ್ತೀನಿ. ಇವ್ರು ತಯಾರು ಮಾಡಬಾರ್ದು ನಮ್ಗೆ ಕಷ್ಟ ಆಗ್ತದ, ನಮ್ ನಾಟಕ ಕೆಡ್ತದ, ಕಷ್ಟ ಆಗ್ತದ. ಆಮೇಲೆ ಇನ್ನೊಬ್ಬ ಸುಲಭವಾಗಿ ರೆಡಿಮೇಡ್ ಫುಡ್ ಅಂತೇಳಿ ತಗೊಂಡು ಹೋಗ್ಬಿಡ್ತಾನೆ, ನಮ್ಗಿಂತ ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡಿ. ಅನಿವಾರ್ಯ ಹೋಗ್ಲಿ, ಎಲ್ಲರೂ ಚಲೋ ಆಗ್ಲಿ, ಹೋಗ್ಲಿ, ಜನ ಇರ್ಲಿ, ಈ ಉದ್ದೇಶ ನಮ್ದು. ಈಗ ಸರ್ ನಿಮ್ಮ ನಾಟಕ ಕಂಪ್ನಿಯೊಳಗ ಯಾವನೇ ಒಬ್ಬ ಹೊಸ ಯಾವುದೇ ಹುಡುಗ ನಾನು ನಾಟಕ ಮಾಡ್ಬೇಕಂತ ಹುಚ್ಚಿರ್ತದ, ನನಗೆ ಸಿನಿಮಾ ಮಾಡ್ಬೇಕಂತ ಹುಚ್ಚಿರ್ತದ, ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಮಂಡಲದೊಳಗೆ ಟ್ರೈನಿಂಗ್ ಅಂತ ಬರ್ತಾನ. ಬಂದಿದ್ನ ಅಂದ್ರೆ ಅವನಿಗೆ ಟ್ರೈನಿಂಗ್ ಕೊಡ್ತೀರಿ ನೀವು? ಸರ, ನಾವು ಮೊದಲು ಏನ್ ಹೇಳ್ತೀವಿ ಅವ್ರಿಗೆ, ಬಹಳ ಮಂದಿ ಫೋನ್ ಮಾಡ್ತಾರ, ಕೇಳ್ತಾರ, ನೋಡಪ್ಪ ಮೊದ್ಲು ನೀವು ಒಂದ್ 8 ದಿವಸ ನಮ್ಮ ಹತ್ರ ಇರು, ನಮ್ಮ ಊಟದ ವ್ಯವಸ್ಥೆ, ಆಮೇಲೆ ನಾವು ಮಲ್ಕೊಳ್ಳೋ ವ್ಯವಸ್ಥೆ, ಇವೆಲ್ಲ ನೋಡ್ಕೊ. ನಿನಗ್ ಒಗ್ಗದ್ರ ಇರು, ಇಲ್ಲ ಅಂತಂದ್ರೆ ಹೋಗು. ಯಾಕಂತಂದ್ರ ಇವೆಲ್ಲ ನನಗೆ 5 ಸ್ಟಾರ್ ಫೆಸಿಲಿಟಿ ಬೇಕಂದ್ರೆ ಇಲ್ಲಿ ಸಿಗಲ್ಲ, ತಗಡಿನ ಸೆಟ್ನಾಗ. ಅದಕ್ಕೇನಪ್ಪ ಅಂತಂದ್ರ ಅದು 5 ಸ್ಟಾರ್ದಾಗಿರೋದು ಆಮೇಲೆ ಮುಂದ ಸಾಧಿಸಿದ ಮೇಲೆ. ಇಲ್ಲ, ಯಾಕಂದ್ರ ನಿಮ್ಮ ಮಾತಿಗೆ ಒಂದು ಅರ್ಥ ನಾನು ನೆನಪಾಯ್ತು. ರಾಜ್ ಕಪೂರ್ ಪೃಥ್ವಿರಾಜ್ ಕಪೂರ್ಗೆ ಹೋಗಿ ಹೇಳಿದ್ರಂತ, ನಾನು ನಟ ಆಗ್ಬೇಕು, ನಾ ಫಿಲ್ಮ್ ಮಾಡ್ತೀನಿ ಅಂತ. ಅದಕ್ಕೆ ಪೃಥ್ವಿರಾಜ್ ಕಪೂರ್ ಹೇಳಿದ್ರಂತ, ನಿನಗೊಮ್ಮೆ ನಾ ಹೀರೋ ಮಾಡಲ್ಲ, ನಿನ್ನ ಪ್ರೊಡಕ್ಷನ್ಗೆ ನಾ ಹಣ ಕೊಡಲ್ಲ, ನೀ ಮೊದಲು ಹೋಗಿ ಲೈಟ್ ಬಾಯ್ ಮತ್ತು ಕಸ ಹುಡುಗೋದು ಕಲಿ 1 ವರ್ಷ. ಅಲ್ಲಿಂದ ನಂತರ ಆ ಮಾಲಕ್ ಏನು ಹೇಳ್ತಾನೆ ಕೇಳ್ತೀನಿ, ನಾನು ಅಲ್ಲಿಂದ ವಿಚಾರ ಮಾಡ್ತೀನಿ ಅಂದ್ರೆ ಅರ್ಥ. ನೀವು ಹೇಳುವ ಆಡ್ತೀವಿ ಬತ್ತಿಗೆ ಇಲ್ಲ ಸರ್, ಈ ನಮ್ಮಲ್ಲಿ ಇತ್ತದು. ಈಗ ನಮ್ಗೆ ಕಲಾವಿದ್ರ ಶಾರ್ಟೇಜ್ ಇರೋದ್ರಿಂದ ಬಂದ ಕೂಡಲೇ ಡೈರೆಕ್ಟ್ ಪಾತ್ರನೇ ಸಿಕ್ಕಿಬಿಡ್ತಾವ್ರಿ. ಪಾತ್ರನೇ ಸಿಕ್ಕಿಬಿಡ್ತಾವ. ಅಲ್ಲಿಗೆ 21,000 ಸಂಬಳ ಚಾಲು ಆಗಿಬಿಡ್ತದ. ಮಂತ್ಲಿ ಊಟ ವಸತಿ ಕೊಟ್ಟು 21,000 ಸಂಬಳ. ಸ್ವಲ್ಪ ಒಂದು 6 ತಿಂಗಳು ಟ್ರೈನಿಂಗ್ ಆದ 4 ಶೋ 21,000 ಕೊಡ್ತೀವಿ. ಅಲ್ಲ 4 ಶೋದಲ್ಲ, 2 ಶೋ ಲೆಕ್ಕ ನಮ್ಮಲ್ಲಿ. 2 ಶೋ 4 ಶೋಕ್ಕೆ ಡಬಲ್ ಕೊಡ್ತೀವಿ ಪೇಮೆಂಟ್. 1,000 ಇದ್ದವ್ರಿಗೆ 2,000, 10,000 ಇದ್ದವ್ರಿಗೆ 20,000 ಹಿಂಗ. ಹೌದ್ರಿ? ಹೌದು. 4 ಶೋನು ಹಂಗ್ ಲೆಕ್ಕ ಆಗಿರಂಗಿಲ್ಲ, ಡಬಲ್ ಶೋ ಲೆಕ್ಕ, ಒಂದ್ ದಿನಕ್ಕೆ 2 ಶೋ. ಹೌದಾ ಸರ್? ಹಂಗಿರ್ತದ. ನಮ್ಮಲ್ಲಿ ಬಂದ ಮೇಲೆ ಅವ ಪಾತ್ರ ಕಲ್ತಪ್ಪ ಅಂತಂದ್ರ ಅವನಿಗೆ 21,000 ಸ್ಟಾರ್ಟಿಂಗ್ ಪೇಮೆಂಟ್. ಸ್ಟಾರ್ಟಿಂಗ್. ಆಮೇಲೆ 1,000, 1,200, 1,500 ಮೆರಿಟ್ ಇದು ಆಗುತ್ತೆ. ಅಷ್ಟೇ. ಈಗ ನಾವ್ ರೆಡಿ ಮಾಡ್ದಪ್ಪ ಅಂದ್ರೆ ಇನ್ನೊಬ್ಬ ತಗೊಂಡ್ ಹೋಗ್ತಾನಲ್ರಿ. ನಾವ್ 1,500 ಕೊಡ್ತೀವಿ ಅಂದ್ರೆ ಇನ್ನೊಬ್ಬ 2,000 ಕೊಟ್ಟು ಹೋಯ್ತಾರ ದಿನಕ್ಕೆ. ಇಲ್ಲಿ ಸಂಬಳ ಬೇಕಾ, ಚಲೋ ಐತಿ, ಏನ್ ತೊಂದ್ರೆ ಇಲ್ಲ. ಊಟ ವಸತಿನೂ ಇರಾಕು ಚಲೋ ಐತಿ, ಮಾಡ್ಕೊಂಡು ಹೋದ್ರೆ ಆದ್ರೆ ಏನಪ್ಪಾ ಅಂತಂದ್ರ ದುಶ್ಚಟಗಳ ದಾಸರ ಆಗ್ಬಾರ್ದು. ಆದ್ರೆ ಇದು ದುಶ್ಚಟ ಕಲಿಸುವಂತ ನೀವು ಅದೆಲ್ಲ ಕಾಯ್ಕೊಂಡು ಬಂದಿರಿ ಅಂತ ಹೇಳಿ, ದುಶ್ಚಟ ಕಲಿಸುವಂತ ಜಾಗ ಅಂತ ಹೇಳ್ಬೋದು ಇದಕ್ಕೆ. ಹೌದು. ಯಾಕಂತಂದ್ರೆ ಅವ ಜನಗಳ ಕಣ್ಣಿಗೆ ಕಾಣ್ತಾನ, ಅವನ ಪಾತ್ರಕ್ಕೆ ಮೆಚ್ಕೊಂತಾರ ಜನ. ಮೆಚ್ಕೊಂಡವ್ರು ಈಗ ಆಯರ್ ಕೊಡೋರು ಬೇರೆ, ಉಣಸೋರು ಬೇರೆ, ತಿನ್ಸೋರು ಬೇರೆ, ಅದರಂಗ ಕುಡ್ಸೋರು ಉಟ್ಕೊಂತಾರ. ಅವಾಗ ಇವನಿಗೆ ಏನ್ ಮಾಡ್ತಾರ, ಸ್ವಲ್ಪ ಕುಡಿ ನೀರ್ ಕುಡಿ, ನೀರಾಗ್ತದ. ಆಮೇಲೆ ಸ್ಟಾರ್ಟಿಂಗ್ ಇದು ಮಾಡ್ತಾರೆ, ಆಗಿಬಿಡ್ತದ. ಆದಾಗ ಅವನು ಏನಪ್ಪಾ ಅಂತಂದ್ರ ಅವನು ಒಂದು ತಾನು ನಾ ಎಲ್ಲದೀನಿ, ಹೆಂಗಿರ್ಬೇಕು, ಏನು ಮಾಡ್ಬೇಕು ಅನ್ನೋದು ತಿಳ್ಕೋಬೇಕು. ನಾವು ಆಯರ್ ಕೊಟ್ಟ ರೊಕ್ಕ ಸಹಿತ ನಾವೇನ್ ಮಾಡ್ತೀವಿ ಅಂತ ಅಂತಂದ್ರೆ, ನಾವು ಊಟಕ್ಕೆ ಖರ್ಚು ಮಾಡ್ತೀವಿ, ಮತ್ತೊಂದು ಖರ್ಚು ಮಾಡ್ತೀವಿ, ಆದ್ರೆ ಚಟಕ್ ಖರ್ಚು ಮಾಡೋದಿಲ್ಲ. ನಾನು ಸಿಗರೇಟ್ ಸೇದೋ ಅಭ್ಯಾಸ ಐತಿ, ನೋಡಿದೆ ಅವನು ಇರ್ಲಿ. ಸಿಗರೇಟ್ ಸೇದಾಕ ನಾನು ಆಯರ್ ದುಡ್ಡು ಖರ್ಚು ಮಾಡೋದು. ಯಾಕಂತಂದ್ರ ಅವರು
ಶ್ರಮದಿಂದ ದುಡ್ದಂಥ ದುಡ್ಡು ಇರ್ತದ. ಹೌದು ಸರ್. ಆಮೇಲೆ ಅವ್ರು ಒಳಗೆ ಬಂದು ಕುಂತು ಟಿಕೆಟ್ ತೆಗಿಸಿರ್ತಾರೆ, ಆದರೂ ತಮ್ಮ ಮನಸ್ಸಿಗೆ ಖುಷಿಯಾಗಿರ್ತದೆ. ಖುಷಿಯಾಗಿಂತವ್ನಿಗೆ ಕೊಡ್ಬೇಕಪ್ಪ ಅಂತ ಅನ್ಸಿರ್ತಾರೆ. ಆ ದುಡ್ಡನ್ನು ನಾವೇನಾದ್ರೂ ದುರುಪಯೋಗ ಮಾಡ್ಕೊಂಡ್ರೆ ಅವ್ನಿಗೆ ಪನಿಷ್ಮೆಂಟ್ ತಪ್ಪಿದ್ದಲ್ಲ. ಇಲ್ಲಿ ಹಂಗಾಗಿ ನೀವು ಈಗ ಸಿಗರೇಟ್ ಸೇರ್ತೀರಿ ಅಂದ್ರಿ ಸರ್, ದಿವ್ಸಕ್ಕೆ ಎಷ್ಟು ಸೇರ್ತೀರಿ ಟೆನ್ಷನ್ದಾಗ ನೀವು? ನಾವು ಒಂದು 20. ಯಾಕೆ ಬೇಡಲ್ಲ ಅದು? ಬ್ಯಾಡ ಅಂತಂದ್ರೆ ಬಿಡ್ತೀವಿ. ಹಾ, ಈಗ ಮನ್ಯಾಗಿದ್ರೆ ಬಿಟ್ಟು ಬಿಡ್ತೀನಿ, ಇಲ್ಲಿ ಬೇಕು. ಇಲ್ಲಿ ಬಂದ್ರೆ ಬೇಕು. ಅದು ಯಾವ ಕಂಪನಿ ಇದೆ ಸರ್ ಇಷ್ಟು ಉದ್ದ ಸಿಗರೇಟ್ ಇದೆ? ಹಾ, ಯಾವ ಕಂಪನಿ ಇಷ್ಟು ಉದ್ದ ಇದೆ? ಇಲ್ಲ ಇದೆ. ಕ್ಲಾಸಿಕ್ ಕನೆಕ್ಟ್ರೇ ಇದು. ಹಾ. ನೋಡಿ ಇದು ನಾ ಸರ್ ಸೇದಕತ್ತ ನೋಡಿದ ನಾ ಕಂಪ್ನಿ ನಾ ಸಿಗರೇಟ್ ಸೇದೋದಿಲ್ಲ, ಬಟ್ ಇಷ್ಟು ಉದ್ದ ಸಿಗರೇಟ್ ನಾನು ಹೊಡಿತಿಲ್ಲ. ನಿಮ್ ತೆಗೆದು ತೋರಿಸ್ತೀನಿ ನಾನು. ನಾ ಸರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಇಂಥ ಅನಗ್ಯ ರತ್ನಗಳು ಸಿಗೋದಿಲ್ಲ ನಮಗೆ. ಒಮ್ಮೆ ಹೋದ್ರೆ ಇವತ್ತು ಗುಬ್ಬಿ ವೀರಣ್ಣ ಸಿಗ್ತಾರ, ಹಂದಿಗನೂರು ಸಿದ್ದರಾಮಪ್ಪ ಸಿಗ್ತಾರ, ಇವರು ಹಂಗೆ. ಅದಕ್ಕೆ ನಾ ರಿಕ್ವೆಸ್ಟ್ ದಿವ್ಸಕ್ಕೆ 20 ಅಂದ್ರೆ ಬಹಳ ಕಷ್ಟ. ನೋಡಿ ಎಷ್ಟು ಉದ್ದ ಸಿಗರೇಟ್ ಇದೆ. ಇದನ್ನು ಸೇರ್ತಾ ಇದ್ರಿ ಕೈಯೊಳಗೆ ಹಿಡಿದು. ನಾ ಸರಿ ಕೇಳ್ಬೇಕಂತ ಈಗ ಅವ್ರ ಬಾಯಿಲಿ ಬರ್ತಂತ ಕೇಳಬಾರ್ದು ಇದನ್ನ. ಆದ್ರೆ ನಮ್ದು ರಿಕ್ವೆಸ್ಟ್ ಸ್ವಲ್ಪ ಕಡಿಮೆ ಮಾಡ್ರಿ ಸರ್. ಇಲ್ಲ ಕಡಿಮೆ ಅಲ್ರಿ, ಪೂರ ಬಿಟ್ಟಿದ್ದೆ. ಹಾ, ಪೂರ ಬಿಟ್ಟಿದ್ದೆ. ಶುಗರ್ ಕೈದಕ್ಕೆ ಯಾಕೆ ಹೇಳ್ತೀನಿ ಕೇಳಿ ಸರ್, ಪೂರ ಬಿಟ್ಟಿದ್ದೆ. ಇಲ್ಲಿ ಬಂದಾಗ ಬಹಳ ತಳಿ ತಿಂತಾರ, ತಳಿ ಎಬ್ಸರ. ಇದು ಮಾಡಂಗಿಲ್ಲ, ಹಾ ಇದಿಲ್ಲ. ಇದೇ ಒಂದು ಹಂಗಾಗಿ ಅನಿವಾರ್ಯ ಆಗ್ತದೆ. ನಮಗ್ ಭಯ ಏನ್ರಿ ಸರ್, ಇಂಥ ಅನಗ್ಯ ರತ್ನಗಳು ಮತ್ತೆ ಹೊಳ್ಳಿ ಬರುದಿಲ್ಲ ಏನಾದ್ರು ಆದ್ರೆ. ಯಾಕಂದ್ರೆ ದಿಸ್ ಇಸ್ ವೆರಿ ಮ್ಯಾಲೆ ಪ್ರಿಂಟ್ ಮಾಡ್ಯಾರ ನೋಡ್ರಿ. ಆಯ್ತು. ಹಾ, ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಬೇಕು ನಮ್ಮ ಒಂದು ನಿಮ್ಮ ಅಣ್ಣ ತಮ್ಮರ ಒಂದು ಇದು ತಿಳ್ಕೊರಿ ರಿಕ್ವೆಸ್ಟ್ ಮಾಡ್ತೇವೆ, ಆದಷ್ಟು ಕಡಿಮೆ ಮಾಡ್ರಿ ಇದನ್ನು. ಯಾಕಂದ್ರೆ ಈಗ 2 ಮಕ್ಕಳು ನಡೆಸ್ತಾರೆ, ಅವರಿಗೆ ಆಧಾರ ಸ್ತಂಭ ನೀವೇ, ನಾಟಕ ರಂಗಕ್ಕೆ ಆಧಾರ ಸ್ತಂಭ ನೀವೇ. ಯಾಕಂದ್ರೆ ನಾ ಕುಂಟ ಕೋಣ ಮೂಕ ಜಾಣ ನಮ್ಮ ಬಿಜಾಪುರದಲ್ಲಿ ಯಾವ ಕಂಪನಿ ಆಡಿತ್ತು ಕಾಣಿಸ್ತ? ನಿಮ್ಮದೇ ನಮ್ದೇ ರೀ, ನಿಮ್ಮದೇ ಕಂಪ್ನಿ. ಅವಾಗ ಕೇಳಿದ್ದೆ ನಾನು, ನೋಡಿ ನಾನು ನಾಟಕ ಹುಚ್ಚು ಭಾಳ. ಈಗ ಬಿಜಾಪುರದಾಗ ಯಾವ ನಾಟಕಗಳು ಇಲ್ಲ, ಬರೋದಿಲ್ರಿ ಈಗ. ಅದಕ್ಕೆ ಬರೋದಿಲ್ಲಲ್ರಿ. ಅಲ್ಲಿ ಬಿಜಾಪುರದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಅನ್ನುವಂಥ ರಂಗಮಂದಿರ ಇತ್ತು, ಬಸ್ ಸ್ಟ್ಯಾಂಡ್ ಪಕ್ಕ. ಬಸ್ ಸ್ಟ್ಯಾಂಡ್ ಪಕ್ಕ. ಅದು ಕಾರ್ಪೊರೇಷನ್ ಜಾಗ. ಅವಾಗ ಅದು ರೆಡಿಮೇಡ್ ರಂಗಮಂದಿರ ಇರೋದ್ರಿಂದ ಒಂದು ಕಂಪನಿ ಹೋಗೋಣ ಮತ್ತೊಂದು ಕಂಪನಿ ಬರ್ತಿತ್ತು. ಅದು ಲೀಲಾವ್ ಮೇಲೆ ನಾವು ಜಾಗ ಹಿಡಿತಿದ್ವಿ. ನಾನು ಅದರಲ್ಲಿ 3 ಸರಿ ಮಾಡಿದ್ದೀನಿ. 3 ಸರಿ ಮಾಡಿ 3 ವರ್ಷ ಮಾಡಿದ್ದೀನಿ. ಸುಧೀರ್ನು ಭಾಳ ಬರ್ತಿದ್ರಿ ಇಲ್ಲಿ. ಅವ್ರು ಬರ್ತಾರ. ಅವಾಗ ನೋಡ್ರಿ ಸುಧೀರಣ್ಣಗೆ ದುಡ್ಡು ಆಗ್ತಿತ್ತು, ಉಮಾಶ್ರೀ ಮೇಡಮ್ ಅವ್ರಿಗೆ ದುಡ್ಡು ಕಲ್ಪನಾ ಬಂದಿದ್ದು ನೋಡೀನ್ರಿ ನಾನು. ಮನೆ ಮಗಳ ಮಲಮಗಳ ಅಂತ ಹೇಳಿ ಒಂದು ಮಾಡಿದ್ರು, ಅವಾಗ ನೋಡೀನಿ ನಾನು. ಗುಡಿಗೇರಿ ಮಾಲಕರ ಹತ್ರ ಬರ್ತೀನಿ. ಗುಡಿಗೇರಿ ಮಾಲಕರ ಹತ್ರ. ನಿಮ್ಮಲ್ಲಿ ಉಮಾಶ್ರೀ ಅದು ಬಂದಿರೇನ್ರಿ ಸರ್ ಮೊನ್ನೆ? ಅಂದ್ರೆ ನನಗೇನಂದ ಗೊತ್ತನ್ರಿ, ನಾನು ಇನ್ನೂ ಒಂದು ಹೇಳಕ್ ಬಯಸ್ತೀನಿ. ಹಾ ಸರ್. ವೃತ್ತಿ ರಂಗಭೂಮಿ ಮತ್ತು ಆಧುನಿಕ ರಂಗಭೂಮಿಯ ಒಂದು ಇದನ್ನ ಮಾಡ್ಕೊಂಡು ಹೋಗ್ತೀನಿ ನಾನು. ನನ್ನ ನಾಟಕದಲ್ಲಿ ಸರಿ ಸರ್, ಎರಡನ್ನ ಕೂಡಿಸ್ಕೊಂಡು ಹೋಗ್ತೀನಿ. ಒಂದು ವೃತ್ತಿ ರಂಗಭೂಮಿಯವರಿಗೆ ಆಧುನಿಕ ರಂಗಭೂಮಿಯವರು ಸಾಕಷ್ಟು ಜನ ಬೈತಿದ್ರು ಮೊದ್ಲ. ಈಗ ಸ್ವಲ್ಪ ನಮ್ಮಿಂದ ಸ್ವಲ್ಪ ಕಡಿಮೆ ಆಗೈತಿ. ಕಡಿಮೆ ಆಗೈತಿ. ಯಾಕಂತಂದ್ರೆ ಒಬ್ಬರನ್ನ ತುಳಿದು ಒಬ್ಬರು ಬದುಕೋದು ಅಂತಾರಲ್ಲ, ಹಂಗಿತ್ತು. ಬಟ್ ಈಗ ಒಂದ್ ಸ್ವಲ್ಪ ಸುಧಾರಿಸೈತಿ. ನನಗೇನಪ್ಪ ಅಂತಂದ್ರೆ ಅದ್ರ ಮೇಲೂ ಒಲವೈತಿ. ಆಧುನಿಕ ರಂಗಭೂಮಿ ಬಗ್ಗೆನೂ ನನಗ್ ಪ್ರೀತಿ ಐತಿ, ವೃತ್ತಿ ರಂಗಭೂಮಿ ಬಗ್ಗೆನೂ ಪ್ರೀತಿ ಐತಿ. ವೃತ್ತಿ ರಂಗಭೂಮಿಯಿಂದ ಕಲಿಬೇಕಾದ್ದು ಅವ್ರಿಗೂ ಐತಿ, ಅವರಿಂದ ಕಲಿಬೇಕಾದ್ದು ವೃತ್ತಿ ರಂಗಭೂಮಿಗೂ ಐತಿ. ಹೆಚ್ಚಾಗಿ ನಾಟಕ ರಂಗದಿಂದ ಬಂದವರಿಗೆ ಬಹಳ ಜನ ಅದಾರ್ರಿ ಅಲ್ಲಿ. ಯಾವುದು? ಫಿಲ್ಮ್ ಇಂಡಸ್ಟ್ರಿಗಳು. ಫಿಲ್ಮ್ ಹೇಳಿಲ್ಲ ನಾನು, ಆಧುನಿಕ ರಂಗಭೂಮಿ ಅಂತ ಹೇಳಿದೆ ನಾನು. ಆಧುನಿಕ ರಂಗಭೂಮಿ ಅಂದ್ರೆ ನೀವು ನೋಡಿ, ಈಗ ಶಾಲೆಗಳದಾವು, ನೀನಾಸಂ ಆಯ್ತು, ರಂಗಾಯಣ ಆಯ್ತು, ಈ ಆಧುನಿಕ ರಂಗಭೂಮಿಯ ಶಾಲೆಗಳದಾವೆ. ಅಲ್ಲಿ ತರಬೇತಿ ತಗೊಂಡು ಅವ್ರು ನಾಟಕ ಮಾಡ್ತಾರೆ. ಈಗ NSD ಅಂತ ಐತಿ, ಡೆಲ್ಲಿಗೆ. ಈಗೇನಪ್ಪ ಅಂದ್ರ ಅದ್ರದೊಂದು ಇದು ಈ ಕರ್ನಾಟಕದಾಗೂ ಮಾಡ್ಯಾರ, ಬೆಂಗಳೂರಿಗೆ ಐತಿ ಏನ್ರಿ. ಅವಾಗ ಅಲ್ಲಿ ನೋಡ್ರಿ, ಆಕ್ಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನೆಲ್ಲ ಆಗ್ಬೋದು. ಆದ್ರೆ ಅದು ಏನು ನಮ್ಮ
NSD ಪಾಸ್ ಮಾಡ್ಕೊಂಡ್ ಬರೋದು ಅಷ್ಟು ಸುಲಭದ ಕೆಲಸ ಇದೆ. ಅಲ್ಲ ಅಲ್ಲ ನೋಡ್ರಿ, ಒಂದು ಸ್ಟೇಟಲ್ಲಿ ಒಬ್ರು ಮಾತ್ರ, ಒಬ್ರು ಇಬ್ರು ಅಷ್ಟೇ ಒಬ್ಬರೇ ಅದೇ ಸೆಲೆಕ್ಷನ್ ಆಗ್ತದೆ. ಹೌದು ಹೌದು ಸರ್. ಈಗ ಇಂಜಿನಿಯರ್ ಅನ್ರಿ, ಡಾಕ್ಟರ್ ಅನ್ರಿ, ನೀವು 100 ಮಂದಿ ಸೆಲೆಕ್ಷನ್ ಆಗ್ತಾರೆ, ಹೌದು ಹೌದು 100 ಮಂದಿ ಪಾಸ್ ಆಗ್ತಾರೆ. ಹೌದು ಸರ್. ಆದ್ರೆ ಇದಕ್ಕೆ ಆಗಂಗಿಲ್ಲ. ಆಗಂಗಿಲ್ಲ. ಆದ್ರೆ NSD ಮಾಡ್ಕೊಂಡ್ ಬಂದಂತವ್ರು ಬಹಳ ಮಹಾನ್ ಕಲಾವಿದರು ಅದಾರೆ ಸರಿ ಸರ್. ನಮ್ಮ ಕರ್ನಾಟಕದಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ಒಂದು 7-8 ಜನ NSD ಮಾಡ್ಕೊಂಡು ಬಂದವ್ರಿದ್ದಾರೆ. ಅಂಥವ್ರಿಂದ ಏನಪ್ಪಾ ಅಂತಂದ್ರೆ ಆ ರಂಗಭೂಮಿನೂ ಒಂದು ಉನ್ನತ ಮಟ್ಟಕ್ಕೆ ಹೋಗೈತಿ, ಇಲ್ಲ. ಬಟ್ ಇದಕ್ಕೂ ಒಂದು ಶಿಕ್ಷಣ ಬೇಕಾಗಿತ್ತು. ನಿಮ್ಮಲ್ಲಿ ಎಷ್ಟು ಫಿಲ್ಮ್ ಸ್ಟಾರ್ಸ್ ಬಂದಾರೆ ಸುಮ್ಮ ಅಂದಾಜು? ಬಹಳಷ್ಟು ಜನ ಬಂದಾರೆ. ಕೆಲವೊಂದು ಮೇನ್ ಹೆಸರುಗಳು ಮೇನ್ ಹೆಸರು ಹೇಳದ್ನಲ್ರಿ, ಈಗ ಸುಧೀರಣ್ಣ ನಿಮ್ಮಲ್ಲಿ ಬರ್ತಿದ್ರು, ಉಮಾಶ್ರೀ ಅಕ್ಕ ಬರ್ತಿದ್ರು, ಆಮೇಲೆ ಅಭಿನಯ ಬರ್ತಿದ್ರು, ಸುಂದರರಾಜ್ ಬರ್ತಿದ್ರು, ಪ್ರೇಮಿಳಾ ಜೋಶಿ ಅವರು, ಆಮೇಲೆ ಡಿಂಗ್ರಿ ನಾಗರಾಜ್ ಅವರು ಬರ್ತಿದ್ರು, ಟೆನ್ನಿಸ್ ಕೃಷ್ಣ ಬರ್ತಿದ್ರು. ನಾನು 1-2 ದಿನ ಕರೆಸ್ತೀರಿ ಅವ್ರಿಗೆ, 1-2 ದಿನ ಕರೆಸ್ತೀರಿ. ಈಗ ಆಗಲ್ಲ. ಈಗ ಕೆಲವೊಬ್ಬರಿಗೆ ದುಡ್ಡು ಆಗಲ್ಲ, ಇವ್ರಿಗೆ ದುಡ್ಡು ಆಗ್ತಿತ್ತು. ಅಂದ್ರೆ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಹೋದವ್ರು ಇರ್ತಾರಲ್ಲ, ಅವ್ರ ರಂಗಭೂಮಿ ಹಿಡ್ತಾ ಇರ್ತೈತಿ, ಅವ್ರಿಗೆ ದುಡ್ಡು ಆಗ್ತೈತಿ. ಆದ್ರೆ ಈ ಸಿನಿಮಾದಿಂದ ಡೈರೆಕ್ಟ್ ಬರೋರಿಗೆ ಕಮ್ಮಿ. ಅದೇನಪ್ಪ ಅಂದ್ರ ಅವ್ರು ಸುಮ್ನೆ ತೋರಿಸ್ಬೋದು, ಅವ್ರಿಗೆ ಗೊಂಬಿ ತೋರಿಸ್ತಾರೆ. ಆದ್ರೆ ಅವ್ರ ನಾಟಕ ಅವ್ರ ಪೇಮೆಂಟ್ ಹೆಚ್ಚಿಗೆ ಇರ್ಬೇಕಲ್ಲ ಸರ್? ಇರ್ತದಲ್ಲ, ಅವ್ರ ಮೇಲೆ ಹೆಚ್ಚಿಗೆ. ಈಗೆಲ್ಲ ಇವು ಮಜಾ ಭಾರತ, ಆಮೇಲೆ ಕಾಮಿಡಿ ಕಿಲಾಡಿಗಳು, ಇಲ್ಲಿಂದ ಜನ ಬರ್ತಾರೆ. ಈಗ ಕಾಮಿಡಿ ಕಿಲಾಡಿಗಳಿಂದ ನಯನ ಅಂತೇಳಿ ಆಯಮ್ಮ ಬರ್ತಾಳೆ. ಈಗ ಬಂದಾಳ ಕುಂಟಕೋಣ ಭಾಗ 2ರಲ್ಲಿ ಆಯಮ್ಮನೆ ಪಾತ್ರ ಮಾಡಿದ್ರು ಇದೇ ಜಾತ್ರೆಗೆ. ಆಮೇಲೆ ರಾಘು ರಾಗಿಣಿ ಹುಡುಗ, ಸಾಗರ ಹತ್ರದ ಹುಡುಗ ಬರ್ತಾನ. ಆಮೇಲೆ ಚಿಲ್ಲರ್ ಮಂಜು ಅಂತ ಆ ಹುಡುಗ ಮಾಡ್ತಾನ ಚೆನ್ನಾಗಿ ಪಾತ್ರ. ಹಿಂಗ ಅದಾರ ಸಾಕಷ್ಟು ಜನ ಅದಾರ. ಈಗ ಮಧ್ಯಾಹ್ನ 3ರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಹೌದ್ರಿ, 3ರಿಂದ 6. 6ರಿಂದ 6:45 ಬಿಡ್ತದ, 6:15 ಸ್ಟಾರ್ಟ್ ಆಗ್ತದೆ, 9ಕ್ಕೆ ಬಿಡ್ತದ, 9:15 ಬಿಡ್ತದ, 9:45 ಸ್ಟಾರ್ಟ್ ಆಗ್ತದ. ಮತ್ತೇನಪ್ಪ ಅಂತಂದ್ರೆ ಅದು 12 ಗಂಟೆಗೆ 12:30 ಬಿಡ್ತದ. ಮುಂದೆ ಮಧ್ಯರಾತ್ರಿ 1 ಗಂಟೆಗೆ ಚಾಲು ಆಗ್ತದೆ. ಅವಾಗೆಲ್ಲ ಪ್ರೇಕ್ಷಕರು ಮಧ್ಯರಾತ್ರಿ ಬರ್ತಾರಲ್ಲ ಸರ್, ಬರ್ತಾರೆ. 10 ಕಂಪನಿ ನಡೀತಾವಲ್ಲ ಸರ್? 10 ಕಂಪನಿ 10 ಕಂಪನಿ ನಡೀತಾರೆ. 10 ಕಂಪನಿ ನಡೀತಾರೆ. ಈಗ ನಿಮ್ಮ ಮಗಳು ಇದ್ರೊಳಗೆ ಪಾತ್ರ ಮಾಡ್ತಾಳಲ್ರಿ. ಈಗ ಸಣ್ಣ ಮಗಳು ಮಾಡಕತ್ತಾಳ, ನಿನ್ನೆವ್ರಿಗೆ ದೊಡ್ಡ ಮಗಳು ಮಾಡುದು, ಈಗ ಸಣ್ಣ ಮಗಳು ಮಾಡ್ತದಾಳ. ಅಂದ್ರೆ ಅಲ್ಲಿ ನಿಲ್ಸಿದೀವಿ, ನಿನ್ನೆ ಅಲ್ಲಿ ನಾಟಕ ನಿಲ್ಸಿದೀವಿ, ಅಲ್ಲೇ ಮುಗಿತದ ಇದು ಜಾತ್ರೆ. ಎಲ್ಲಿ? ಕೊಪ್ಪಳ. ಅವ್ರು ಇಲ್ಲಿ ಬಂದಾರ. ಅವ್ರು ಆಕಿ ಸ್ವಲ್ಪ ರೆಸ್ಟಿಗೆ ಹೋಗ್ತಾಳ, ದೊಡ್ಡ ಮಗಳು. 2 ದಿವಸ ಸಣ್ಣ ಮಗಳು ಪಾತ್ರ ಮಾಡ್ತಾರ. ಅಚ್ಚಾ. ಓಕೆ, ಬಹಳ ಧನ್ಯವಾದಗಳು ಸರ್. ನೀವು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಧನ್ಯವಾದ. ಯಾಕಂದ್ರೆ ಈಗ ನೋಡ್ರಿ ಸರ್, ನಿಮ್ಮಂಥವ್ರು ನಾಟಕಕರ್ತರು ಯಾರೇ ಇಲ್ಲಿ ಸ್ವಲ್ಪ ಫೇಮಸ್ ಆದ್ರೆ ಈಗೋನೆಸ್ ಬರುತ್ತೆ. ಕೆಲವ್ರಿಗೆ ಬಂದ್ರೆ ನಾನು ನೋಡೀನಿ, ಅವ್ರ ಹೆಸರು ತೊಗೊಳೋದು ಬೇಡ ಇಲ್ಲಿ. ಕೆಲವೊಬ್ರಿಗೆ ಈಗೋ ಬರುತ್ತೆ, ನಾನು ಭಾರಿ ಅನ್ನೋದೊಂದು ಬರುತ್ತೆ. ಅದು ನೀವು ತುಂಬಿದ ಕೂಡ ಇದ್ದೀರಿ ನಾಟಕ ಮಂಡಳಿ ಒಳಗೆ. ನೀವು ಮೊದಲಿನಿಂದ ನಾನು ನಿಮ್ಗೆ ನೋಡ್ತಾ ಬಂದೀನಿ, ಕೆಲವೊಂದು ಸಂದರ್ಶನ ನೋಡ್ತಾ ಬಂದೀನಿ, ನಿಮ್ಮ ಬಗ್ಗೆ ಲೇಖನಗಳು ಓದೀನಿ ನಾನು. ನಿಮ್ಮದೊಂದು ಏನಂದ್ರೆ ತುಂಬಿದ ಕೂಡ ಈಗ ಮಾತಾಡೋದ ಮೇಲೆ ಅರ್ಥ ಹೇಳ್ತೀನಿ. ನಿಮಗೆ ದೇವರು 100 ವರ್ಷ ಆಯುಷ್ ಕೊಡಲಿ ಅಂತ ಬೆಳ್ಕೋತೀನಿ ನಾವು. ಯಾಕಂದ್ರೆ ನಿಮ್ಮಂಥವ್ರು ನಮಗೆ ಬೇಕು, ನಮಗೆ ನಾಟಕ ರಂಗಕ್ಕೆ ಬೇಕು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಿರಿ ಸರ್ ಅಂತ ಬ್ರದರ್ಹುಡ್ನೊಳಗೆ ಹೇಳಿದೆ ನಾನು. ಆಗ್ಲಿ ಅದಕ್ಕೇನದ ನೀವು ಇರಬೇಕು, ನಿಮ್ಮ ಆಶೀರ್ವಾದ ಎಲ್ಲರಿಗೂ ಇರಬೇಕು. ಧನ್ಯವಾದಗಳು ಸರ್ ತಮ್ಮ ಸಲಹೆಗೆ. ಮತ್ತೆ ನಾನು ಅನ್ನುವಂಥದ್ದು ಏನೈತ್ರಿ, ಇಲ್ಲ ನಿಮ್ಮಲ್ಲಿ ಅಂತೂ ಅದು ಎಳ್ಳಷ್ಟು ಇಲ್ಲ ಅನ್ನೋದು ನಾವು ಓದಿದ್ದು, ಈಗ ನಾ ಇಂಟರ್ವ್ಯೂ ತೊಗೊಂಡಿದ್ದು ಗೊತ್ತಾಗ್ಬಿಡ್ತು ನನಗ್ರಿ. ಯಾರು ಬಂದ್ರು ನಾವು ಕೊಡ್ತೀವ್ರಿ, ನಾವು ಯಾಕೆ ಏನೈತಿ ಹೇಳಲ್ಲ. ಈಗ ನಾವು ಜನರ ಪ್ರೀತಿ ಗಳಿಸೋದು ಕಲಿಬೇಕು. ಪ್ರೀತಿ ಗಳಿಸಿದಾಗ ಮನುಷ್ಯ ಮೇಲೆ ಬರ್ತಾನೆ. ನಾವು ದುಡ್ಡಿನಿಂದ ಬೆನ್ನತ್ತೀರಿ ಏನೂ ಆಗಲ್ಲ. ಈಗ ಒಬ್ಬ ಇಲ್ಲಿ ಪಾತ್ರ ಮಾಡ್ಬೇಕಂತಾನೆ, ಯಾವನೋ ಒಬ್ಬ ನಾಟಕದ ಹುಚ್ಚುತ್ತವ, ನಿಮ್ಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ನಮ್ಗೆ ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ.
ಮೊಬೈಲ್ ನಂಬರ್ ನಾನು ನಡುವೊಮ್ಮೆ ಹಚ್ಚಿದ್ದೆ ಯಾರೂ ಎತ್ತಲಿಲ್ಲ. ಇಲ್ಲ ಎತ್ತೀನಿ. ನಿಮ್ಮ ನಂಬರ್ ಬೇರೆ ಇದ್ದಿರ್ಬೇಕು. ಇಲ್ಲ ಒಂದೇ ನಂಬರ್ ಇರೋದು ನಂದು, ಒಂದೇ ಸಿಮ್, ನಾವು ಬೇರೆ ಯಾವುದು ಇಲ್ವೇ. ಈಗ ನಮಗೆ ಕೊಡ್ರಿ ಸರ, ನಂಬರ್ ಕೊಡ್ರಿ, ನಿಮ್ಮ ಗದಗ ಅಡ್ರೆಸ್ ಕೊಡ್ರಿ. ಯಾಕಂದ್ರೆ ನಾವು ಗದಗ ಶೂಟಿಂಗ್ ಬಂದಾಗ ಇನ್ನೂ ಕೆಲವೊಂದು ವಿಷಯ ಬಗ್ಗೆ ಚರ್ಚೆ ಮಾಡ್ಬೇಕು ನಿಮ್ಗೆ ಫ್ರೀ ಇದ್ದಾಗ. ಪಾಪ ನೀವು ಇಂಥ ಗದ್ದಲದೊಳಗೆ ಇಷ್ಟು ಪಬ್ಲಿಕ್ ಬರ್ತಾ ಈಗ ಅದನ್ನೆಲ್ಲ ಮೇಂಟೈನ್ ಮಾಡಿ ನಾವು ಬಂದ ಹಿಡಿದು ನೀವು ತಿರ್ಗಾಡೋದು ನೋಡಿದೆವನು. ಇಷ್ಟರೊಳಗೆ ಈ ನಮ್ಮನೆ ಇಂಟರ್ವ್ಯೂ ಕೊಡ್ತೀರಪ್ಪ ಅಂದ್ರೆ ನೀವು ಶಾಂತಿ ಇದ್ದಾಗ ಗದಗನಾಗ ಯಾವ ಥರ ಇಂಟರ್ವ್ಯೂ ಕೊಡ್ಬೇಕು ನೀವು? ಆ ಥರ ಅಲ್ಲಿ ಬಂದಾಗ ಭೇಟಿ ಆಗ್ತೇವೆ ನಾವು. ಅಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ್ರಿ, ನಮ್ಮ ಊರವ್ರು ಅದಾರಲ್ಲಿ, ಜಾಬ್ ಮಾಡ್ತಾರಲ್ಲಿ. ನಾನು ಶೇಲ್ ಟ್ಯಾಕ್ಸ್ ಆಫೀಸರ್ ಆಗಿ ಅಲ್ಲಿ ಸರ್ವಿಸ್ ಮಾಡೀನಿ ನಾನು ಗದಗ. ಏನಿಲ್ಲ ಸರ್, ನಿಮ್ಗೆ ಹೇಳಿ ಇಂಟರ್ವ್ಯೂ ಕೊಡೋದಂದ್ರೆ ನಾವು ಕೆಲವು ವಿಷಯಗಳನ್ನು ಮುಚ್ಕೊಂಡು ಕೆಲವು ಹೇಳ್ತಿದ್ವಪ್ಪ ಅಂತಂದ್ರೆ ಅದು ಮಧ್ಯದಲ್ಲಿ ತಟ್ಟಿಸ್ತದ, ಅದೇನೋ ಆಗ್ತದ. ನಾವು ಇಲ್ಲಿಂದ ಎಲ್ಲ ಹೇಳ್ತೀವಿ ಎಲ್ಲಿ ಕೊಟ್ಟರು ಇಂಟರ್ವ್ಯೂ ಅಷ್ಟೇ ಅದು. ಹೌದು ಸರ್, ಹೌದು ಎಕ್ಸಾಕ್ಟ್ಲಿ. ನೀವ್ ಎಲ್ಲಾರ ಕೊಡ್ರಿ, ಶಾಂತಿ ಇದ್ದಾಗಾರ ಕೊಡ್ರಿ, ಗದ್ದಲದಾಗಾರ ಕೊಡ್ರಿ, ಏನಾರ ಮಾಡಿ ನೀವು ಹೃದಯದಿಂದ ಹೇಳದಾಗ ಏನೈತ್ರಿ. ಏನಾರು ಮುಚ್ಚಿಟ್ಕೋಬೇಕಂತಿದ್ರೆ ಅಂತ ನಾಲಿಗೆ ತಟ್ಟಿಸ್ತದ, ಏನಾರು ಸ್ವಲ್ಪ ಲೇಟರ ಮಾಡ್ತಾರೆ. ಆಯ್ತು, ಧನ್ಯವಾದಗಳು ಸರ್ ತಮಗೆ. ಇನ್ನು ಮುಂದಿನ ಸಂದರ್ಶನ ನಿಮ್ಮ ಮಕ್ಕಳ ಜೊತೆ ತಗೋತೀನಿ ನಾನು. ಈಗ ಬೇಡ, ಈಗ ಗದ್ದಲದಾಗಿರ್ತಾರ, ಸುಮ್ಮನೆ ಅವರಿಗೆ ಇದು ಮಾಡೋದು ಬೇಡ. ಅದಕ್ಕೆ ಮುಂದೆ ಎಂದೋ ಯಾವುದೋ ನೀವು ಮಹಿಳಾರನ್ರಿ ಅಥವಾ ಎಲ್ಲೇ ನಾವು ತಿರುಗಾಡೋ ಒಳಗೆ ಆ ಕಡೆ ಬಂದೇವಂದ್ರೆ ಅವ್ರದಿಷ್ಟು ಇಂಟರ್ವ್ಯೂ, ಯಾಕೆ ಅವ್ರ ಅನುಭವ ಏನು ಅನ್ನೋದು ಬೇಕು ನಮ್ಗೆ. ಬರ್ರಿ ಊಟ ಮಾಡ್ಬರ್ರಿ. ಇಲ್ರಿಪ್ಪ, ಬರ್ರಿ ಊಟ ಮಾಡಿ ಬಂದಿದ್ದೀವಿ. ಅಲ್ಲಿ ಹೋಗಿದ್ದೇವೆ, ನನಗೂ ಹೊಟ್ಟೆ ಹಸಿಯಾಗತೈತಿ. ಹೋಗ್ಬರ್ರಿ. ನಾವು ಅಲ್ಲಿ ಹೋಗಿದ್ದೇವೆ, ಅಲ್ಲಿ ಶೂಟಿಂಗ್ ಮಾಡ್ಕೊಂಡೇವ್ರಿ. ಅದು ಸಜ್ಜಿ ರೊಟ್ಟಿ, ಅದು ಬುತ್ತಿ, ಅಲ್ಲಿ ಹೋಗಿದ್ದು. ಥ್ಯಾಂಕ್ಸ್ ರೀ ತಾವು ಊಟ ಕರೆದಿದ್ಕ. ಹೋಗಿ ಊಟ ಮಾಡಿ ಬರ್ರಿ. ನಮಸ್ಕಾರ. ನನಗೆ ದೃಷ್ಟಿ ಆಗೈತಿ ಅಂತ ಕಷ್ಟ ಹಾಕೊಂಡಿದ್ದೀನಿ. ನನ್ನ ಮದುವೆ ನಡೆದಿದ್ದೀನಿ ಬಿಟ್ಟು